ಬಿಟ್ಬಿಟ್ಟಿದ್ದ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸಿದ್ದರಾಮನ ಹುಂಡಿಯಲ್ಲಿ ಮತವನ್ನ ಚಲಾಯಿಸ್ತಾ ಇದ್ದಾರೆ. ವರ್ಣ ಕ್ಷೇತ್ರದ ಸಿದ್ದರಾಮನ ಹುಂಡಿ. ಈ ವರ್ಣ ಕ್ಷೇತ್ರ ಇದೆಯಲ್ಲ, ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಡುವಂಥದ್ದು. ರಾಜ್ಯದ ಮುಖ್ಯಮಂತ್ರಿಗಳು ನೋಡಿ, ಅವರು ಓಟನ್ನ ಚಲಾಯಿಸಿದ್ರು. ರಾಜಕಾರಣಿಗಳು ಆಲ್ಮೋಸ್ಟ್ ಎಲ್ಲರೂ ಕೂಡ ಬಂದು ಓಟನ್ನ ಚಲಾಯಿಸ್ತಾರೆ. ಬಿಕಾಸ್ ಚಲಾಯಿಸಿಲ್ಲ ಅಂದ್ರೆ ನೈತಿಕತೆ ಅನ್ನುವಂಥದ್ದೇ ಇರೋದಿಲ್ಲ ರಾಜಕಾರಣಿಗಳು ಓಟನ್ನ ಚಲಾಯಿಸದೆ ಹೋದ್ರೆ. ಸೊ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಸ್ವತಃ ಓಟನ್ನ ಚಲಾಯಿಸುವ ಮುಖಾಂತರ ಮತದಾರರಲ್ಲಿ ಮನವಿಯನ್ನ ಮಾಡಿಕೊಳ್ಳಿದ್ದಾರೆ. ಹಿಂದೆನೂ ಕೂಡ ಯಾವಾಗಲೂ ಮತವನ್ನು ಚಲಾಯಿಸಿದ ಬಳಿಕ ಅವರು ಮನವಿಯನ್ನು ಮಾಡಿಕೊಂಡಿದ್ರು, ಓಟನ್ನು ಚಲಾಯಿಸಿ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಈಗ ಅವರು ಸಿದ್ದರಾಮನ ಹುಂಡಿಯಲ್ಲಿ ಮತವನ್ನು ಚಲಾಯಿಸಿರುವಂಥದ್ದನ್ನು ನಿಮಗೆ ತೋರಿಸ್ತಾ ಇದೆ. ಸಿದ್ದರಾಮನ ಹುಂಡಿ ಸಿದ್ದರಾಮಯ್ಯ ಅವರ ಹುಟ್ಟೂರು, ಅದು ಅಲ್ಲಿ ಸಿದ್ದರಾಮಯ್ಯನವರು ಮತವನ್ನು ಚಲಾಯಿಸಿದರು. ಮೊದಲ ಹಂತದ ಚುನಾವಣೆ ನಡೀತಾ ಇದೆಯಲ್ಲ, ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನಡೀತಾ ಇರುವಂಥ ಚುನಾವಣೆ. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಗಣ್ಯರು ಕೂಡ ಇಲ್ಲೇ ಬರ್ತಾರೆ. ಅಂದರೆ ಮುಖ್ಯಮಂತ್ರಿಗಳಾಗಿರುವಂಥ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು, ಮಾಜಿ ಪ್ರಧಾನಿಗಳಾಗಿರುವಂಥ ದೇವೇಗೌಡರು, ಈಗ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು, ಈ ರೀತಿಯಾಗಿ ಆಲ್ಮೋಸ್ಟ್ ಎಲ್ಲರೂ ಸಾಕಷ್ಟು ರಾಜಕೀಯ ಗಣ್ಯರುಗಳು, ಈಗ ಗೃಹ ಸಚಿವರಾಗಿರುವಂಥ ಪರಮೇಶ್ವರ್ ಅವರಾಗಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಸದಾನಂದ ಗೌಡರಾಗಿರ್ಬೋದು, ಈ ರೀತಿಯಾಗಿ ಸಾಕಷ್ಟು ಜನ ಗಣ್ಯರು ಈ ಮೊದಲ ಹಂತ ನಡೀತಾ ಇದೆಯಲ್ಲ ದಕ್ಷಿಣ ಕರ್ನಾಟಕ ಭಾಗದವರೇ ಆಗಿದ್ದಾರೆ. ಅವರೆಲ್ಲರೂ ಕೂಡ ಬಂದು ಮತವನ್ನು ಚಲಾವಣೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬರಾಗೇನೆ. ಇನ್ನು ಪುಟ್ಟರಾಜ್ ಅವರು ಬಂದು ಮತವನ್ನು ಚಲಾಯಿಸಿದ್ರು, ನಿಮಗೆ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು ಮತ್ತು ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರು ಮತವನ್ನು ಚಲಾಯಿಸಿದಂಥ ಸಂದರ್ಭ. ಅಲ್ಲೆಲ್ಲೂ ಮಾತಾಡೋಂಗಿಲ್ಲ, ಅಂದರೆ ಓಟನ್ನು ಚಲಾಯಿಸಿ ಬಂದ ಬಳಿಕ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ, ಹೊರಗಡೆ ಬಂದೇ ಮಾತಾಡಬೇಕು. ಸೊ ಹೀಗಾಗಿ ಆ ಮತವನ್ನು ಚಲಾಯಿಸಿ ಬಂದು ಹೊರಗಡೆ ಇನ್ನೊಂದು ಸ್ವಲ್ಪ 100 ಮೀಟ್ರ್ ದೂರ ಬಂದ ಬಳಿಕ ಮಾತನಾಡಬೇಕಾಗುತ್ತೆ. ಸೊ ಸಿದ್ದರಾಮಯ್ಯನವರು ಮತವನ್ನು ಚಲಾಯಿಸಿ ಬಂದು ಇನ್ನೇನು ಮಾತಾಡಲಿದ್ದಾರೆ. ಅವರ ಮಗನ ಜೊತೆ ಹೋಗಿ ಮತವನ್ನು ಚಲಾಯಿಸಿರುವಂಥದ್ದು ಸಿದ್ದರಾಮಯ್ಯನವರು ಅವರ ಹುಟ್ಟೂರಲ್ಲಿ. ಅದೊಂದು ಖುಷಿ ಕೆಲವ್ರಿಗೆ, ಏನು ಗೊತ್ತಾ, ಅವ್ರಿಗೆಲ್ಲೇ ಇದ್ದರೂ ಕೂಡ ಅಷ್ಟೇ, ಅವ್ರ ಊರಲ್ಲಿ ಮತವನ್ನು ಇಟ್ಕೊಂಡಿರ್ತಾರೆ. ಆ ಊರಲ್ಲಿ ಮತವನ್ನು ಚಲಾಯಿಸುವಂಥ ಖುಷಿನೇ ಬೇರೆ. ಏಕೆಂದರೆ ಊರಲ್ಲಿ ಮತ ನಮ್ಮ ಊರಿನವ್ರಿಗೆ ಓಟನ್ನು ಹಾಕಿದ್ವಿ ಅನ್ನುವಂಥ ಖುಷಿ ಇರುತ್ತಲ್ಲ, ಅದು ಬೇರೆ ಇನ್ನೆಲ್ಲೋ ಓಟ್ ಹಾಕಿದ್ರೆ ಅದು ಸಿಗೋದಿಲ್ಲ. ಸೊ ಹೀಗಾಗಿನೇ ಸಾಕಷ್ಟು ಜನ ರಾಜಕಾರಣಿಗಳು ತಾವು ಎಲ್ಲೇ ಅಂದರೆ ಬೆಳೆದು ಬರಲಿ, ಬೇರೆ ಎಲ್ಲೇ ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು ಕೂಡ ತಮ್ಮ ಊರಲ್ಲಿ ಮಾತ್ರ ಮತವನ್ನು ಇಟ್ಕೊಂಡಿರ್ತಾರೆ. ಸಿದ್ದರಾಮಯ್ಯನವರು ಕೂಡ ಅಷ್ಟೇ, ಸಿದ್ದರಾಮನ ಹುಂಡಿಯಲ್ಲೇ ಅವ್ರದ್ದು ಮತ ಇರುವಂಥದ್ದು ಅವಾಗಿಂದಲೂ ಕೂಡ. ಅಂದರೆ ಅವರು ಚಾಮುಂಡೇಶ್ವರಿಯಲ್ಲಿ ನಿಂತ್ಕೊಂಡಿದ್ರು, ಬಾದಾಮಿಯಲ್ಲೂ ಕೂಡ ನಿಂತ್ಕೊಂಡಿದ್ದಂಥವ್ರು. ಆದರೆ ವೋಟ್ ಮಾತ್ರ ಸಿದ್ದರಾಮನ ಹುಂಡಿಲೇ ಇದೆ ಅವ್ರದ್ದು. ವರ್ಣಕ್ಷೇತ್ರ ಸಿದ್ದರಾಮನ ಹುಂಡಿ ಬರುವಂಥದ್ದು. ಸಿದ್ದರಾಮಯ್ಯನವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತಾರೆ, ಮನವಿಯನ್ನು ಮಾಡ್ಕೊಳ್ತಾರೆ ಸಿದ್ದರಾಮಯ್ಯನವರು, ಎಲ್ಲರೂ ಬಂದು ವೋಟ್ ಹಾಕಿ ಅಂತ. ನಾನು ಹೇಳ್ತಾ ಇದ್ನಲ್ಲ, ಅಲ್ಲಿ 100 ಮೀಟ್ರ್ ಒಳಗಡೆ ಎಲ್ಲೂ ಮಾತಾಡೋಂಗಿಲ್ಲ, ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ. ಸೊ ಹೀಗಾಗಿನೇ 100 ಮೀಟ್ರ್ ಹೊರಗಡೆ ಬಂದು ಸಿದ್ದರಾಮಯ್ಯನವರು ಮಾತಾಡಲಿರುವಂಥದ್ದು. ಇದನ್ನು ಸಾಕಷ್ಟು ಬಾರಿ ಈ ಹಿಂದೆ ಕೆಲವರು ಆ ನೀತಿ ಸಂಹಿತೆ ಉಲ್ಲಂಘನೆ ಆಗಿದ್ದು ಕೇಸ್ ಆಗಿಬಿಡುತ್ತೆ. ಸೊ ಹಾಗಾಗಿನೇ ರಾಜ್ಯದ ಮುಖ್ಯಮಂತ್ರಿಗಳಾಗಿರುವಂಥವ್ರು ಸಹಜವಾಗಿ ಎಲ್ಲ ಕಾನೂನುಗಳನ್ನು ಪಾಲನೆ ಮಾಡಲೇಬೇಕು. ಯಾರೇ ಆಗಿದ್ರೂ ಕೂಡ ಅಷ್ಟೇ ಪಾಲನೆ ಮಾಡಲೇಬೇಕಾಗುತ್ತೆ. ಯಾರಿಗೂ ಸಪ್ರೇಟ್ ರೂಲ್ಸ್ ಅಂತ ಅಂತೂ ಇರೋದಿಲ್ಲ. ಸಿದ್ದರಾಮಯ್ಯನವರ ವಿಚಾರದಲ್ಲಿ ನಾವು ಗಮನಿಸೋದಾದರೆ ತುಂಬ ಇಂಪಾರ್ಟೆಂಟ್ ಎಲೆಕ್ಷನ್ ಇದು. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಅದು ಪ್ರತಿಷ್ಠೆ ಆಗಿದೆ ಸಿದ್ದರಾಮಯ್ಯನವರಿಗೆ. 28 ಲೋಕಸಭಾ ಕ್ಷೇತ್ರಗಳು ಕೂಡ ಇಂಪಾರ್ಟೆಂಟೇ, ಇಲ್ಲ ಅಂತಲ್ಲ. ಆದರೆ ಪ್ರತಿಷ್ಠೆ ವಿಚಾರ ಅಂತ ಬಂದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ಈ 2 ಲೋಕಸಭಾ ಕ್ಷೇತ್ರ ಇದೆಯಲ್ಲ, ಮೈಸೂರು ಕೊಡಗು ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ತನ್ನ ತವರು ಜಿಲ್ಲೆಯನ್ನು ಗೆಲ್ಲದಿದ್ದರೆ ಅದೊಂದು ರೀತಿಯಾಗಿ ಯಾವಾಗಲೂ ಕಾಡ್ತಾ ಇರುತ್ತೆ, ಗೆಲ್ಲಿಸ್ಲಿಕ್ಕೆ ಆಗಲಿಲ್ವಲ್ಲ ಅಂತ. ಬಿಕಾಸ್ ಈ ಹಿಂದೆ 2 ಬಾರಿನೂ ಕೂಡ
2014ರಲ್ಲಿ ಅಂದರೆ 2013ರಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಿದ್ದರಾಮಯ್ಯನವರು 2014ರಲ್ಲಿ ನಡೆದಂಥ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿನ ಗೆಲ್ಸ್ಕೊಳ್ಳಿಕ್ಕೆ ಆಗಿರಲಿಲ್ಲ. ಮೋದಿ ಅಲೆ ಇಲ್ಲ, ಮೋದಿ ಅಲೆ ಇಲ್ಲ. ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಸುಮಾರು 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. 20 ಸ್ಥಾನಗಳಷ್ಟು ಕಾಂಗ್ರೆಸ್. ಯಾಕಂದ್ರೆ ನಾವು ಗ್ಯಾರಂಟಿಗಳು ಜನರನ್ನ ತಲುಪಿದ್ದಾವೆ. ಮಧ್ಯವರ್ತಿಗಳಿದ್ದೇನೆ ನೇರವಾಗಿ ಅವರ ಅಕೌಂಟಿಗೆ ಪ್ರತಿ ತಿಂಗಳು 4,000 ರಿಂದ 5,000 ರೂಪಾಯಿ ಆಗ್ತಾ ಇದ್ದೀವಿ. ಹಾಗಾಗಿ ಜನರು ಕಾಂಗ್ರೆಸ್ ಬಗ್ಗೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಪಕ್ಷಕ್ಕೆ ಈ ಸಾರಿ ಆಶೀರ್ವಾದ ಮಾಡ್ತಾರೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಆಶೀರ್ವಾದ ಮಾಡಿದ್ದಾರೆ, ಈಗಲೂ ಆಶೀರ್ವಾದ ಮಾಡ್ತಾರೆ. ಸರ್, ನಾಳೆ ಮತ್ತೆ 2 ದಿನ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. 2 ದಿನ ಮತ್ತೆ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಪ್ರಚಾರಕ್ಕೆ. ಎರಡನೇ ಫೇಸ್, ರಾಜ್ಯದ ಎರಡನೇ ಫೇಸ್ ಹೇಗಿದೆ ಸರ್? ಅದು ಚೆನ್ನಾಗಿದೆ. ಇವತ್ತಿಂದ ನಿನ್ನೆ ಮತ್ತು ಮೊನ್ನೆ 2 ದಿನ ಎರಡನೇ ಫೇಸು ಚುನಾವಣೆಗಳು ಪ್ರಚಾರ ಮಾಡಿದೆ. ಪ್ರಚಾರ ಮಾಡಿದ್ರು. ಎರಡೂ ಕಡೆ ಚೆನ್ನಾಗಿದೆ. ಬೀದರು ಗೆಲ್ತೀವಿ, ಗುಲ್ಬರ್ಗನು ಕೂಡ ಗೆಲ್ತೀವಿ. ಫಸ್ಟ್ ಫೇಸ್ ಅಲ್ಲಿ 14 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಎಷ್ಟನ್ನು ಗೆಲ್ಲುತ್ತೆ? 14 ಎಷ್ಟನ್ನು ಗೆಲ್ಲುತ್ತೆ? ಈಗ ಕರೆಕ್ಟ್ ಆಗಿ ಹೇಳಕ್ಕಾಗೋದಿಲ್ಲ. ಬಿಕಾಸ್ ಇದು ವೋಟಿಂಗು ಗುಪ್ತ ಮತದಾನ ಆದ್ರಿಂದ ಕರೆಕ್ಟ್ ಆಗಿ ಹೇಳಕ್ಕಾಗಲ್ಲ. ಬಟ್ ಮೆಜಾರಿಟಿ ಗೆಲ್ತೀವಿ. ಚಾಮರಾಜನಗರ, ಮೈಸೂರು ಹೇಗಿದೆ ಸರ್? ಎರಡೂ ಕೇಳ್ತೀವಿ. ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ನಾಳೆ ಮತ್ತೆ ಮೋದಿ ಪ್ರಚಾರಕ್ಕೆ ಬರ್ತಾ ಇದ್ದಾರೆ ಸರ್. ಬರ್ಲಿ, ಪಾಪ ಅವ್ರು ಮಾಡಬೇಡಿ ಅಂತ ಯಾರು ಹೇಳ್ತಾರೆ? ನರೇಂದ್ರ ಮೋದಿ ಅವರು, ಆದ್ರೆ ನರೇಂದ್ರ ಮೋದಿ ಅವರದ್ದು ಕಳೆದ 3 ದಿನಗಳ ಭಾಷಣ ನಿಮ್ಗೆ ಏನ್ ಅನಿಸ್ತಾ ಇದೆ ಸರ್? ಹತಾಶೆಯಿಂದ ಮಾಡಿದಂತ ಭಾಷಣ ಅಂತ ಅನ್ಸುತ್ತೆ. ಅವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಮಾಡಿರ್ತಕ್ಕಂಥ ಭಾಷಣ ಅಲ್ಲ. ಪ್ರಧಾನಮಂತ್ರಿಯಾಗಿ ಭಾಷಣ ಮಾಡ್ತಕ್ಕಂಥದ್ದು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾಡಿರ್ತಕ್ಕಂಥ ಭಾಷಣ. ಹಾಗಾಗಿ ಅವರು ಬಹುಶಃ ಹತಾಶರಾಗಿದ್ದಾರೆ ಅಂತ ಅನ್ಸುತ್ತೆ. ಸೋಲ್ತೀವಿ ಅಂತ ಭಯ ಇರಬೇಕು. ಮೊದಲನೇ ಫೇಸ್ನಲ್ಲಿ ಏನು 102 ಸೀಟ್ಗಳಿಗೆ ಚುನಾವಣೆ ನಡೆದಿದೆ. ಅದರಲ್ಲಿ ಹೆಚ್ಚು ಸ್ಥಾನಗಳನ್ನು NDA ಮತ್ತು ಅದರ ಮಿತ್ರ ಪಕ್ಷಗಳು ಗೆಲ್ತವೆ. ಸರ್, ಎಲೆಕ್ಷನ್ ಕಮಿಷನ್ ಇಷ್ಟೆಲ್ಲ ಆದ್ರೂ ಎಲೆಕ್ಷನ್ ಕಮಿಷನ್ ಯಾಕೆ ಸರ್ ಆಕ್ಷನ್ ತಗೊಳ್ತಾ ಇಲ್ಲ? ಒಂದು ಧರ್ಮದ ವಿರುದ್ಧ ದಾಳಿ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಕಮಿಷನ್ಗೆ ನಾವು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದೀವಿ. ಎಲೆಕ್ಷನ್ ಕಮಿಷನ್ ಅವರು ನಾವು ಕಾನೂನು ರೀತಿ ಪರಿಶೀಲನೆ ಮಾಡಿ ಕ್ರಮ ತಗೋತೀವಿ ಅಂತ ಹೇಳಿದ್ದಾರೆ. ತಗೋಬೇಕು ನನ್ನ ಪ್ರಕಾರ. ಅಟ್ಲೀಸ್ಟ್ ಅದು ಸ್ಟಾಪ್ ಮಾಡ್ಬೋದಲ್ಲ ಸರ್, ಆ ತರದ ಭಾಷಣ? ಅದೇನೆ ಮಾಡಿ ಅಂತ ಹೇಳಿದೀವಿ. ಅವರು ಕಾನೂನು ರೀತಿ ಕ್ರಮ ತಗೋತೀವಿ ಅಂತ ಹೇಳಿದರೆ ಇನ್ನೂ ತಗೊಂಡಿಲ್ಲ. ಸರ್, ಇದು ಮಾಂಗಲ್ಯ ಉಳಿಯಲ್ಲ ಅನ್ನುವಂತ ಭಾಷಣ, ಅದು ಎಮೋಷನಲ್ ಅಥವಾ ಪ್ರಚೋದನೆ ಮಾಡ್ತಾ ಇರೋದು ಸರ್? ಪ್ರಚೋದನೆ ಭಾಷಣ. ಮಾಂಗಲ್ಯ ಉಳಿಯೋದಿಲ್ಲ ಅಂತ ಮಾಡೋದಿದೆಯಲ್ಲ. ಆಮೇಲೆ ಮುಸಲ್ಮಾನರಿಗೆ ಹಿಂದುಳಿದವರು ಕೊಡ್ತಕ್ಕಂಥ ಮೀಸಲಾತಿಯನ್ನು ಕಿತ್ತು ಅವರು ಕೊಟ್ಬಿಡ್ತೀವಿ ಅಂತ ಹೇಳೋದು ಇದೆಯಲ್ಲ. ಅವೆರಡೂ ಕೂಡ RSS ಭಾಷಣಗಳು. ಅದು RSSನ ಗುಪ್ತ ಅಜೆಂಡಾ ಏನಿದೆ ಅದನ್ನ ನರೇಂದ್ರ ಮೋದಿಯವರು ಹೇಳಿದ್ದಾರೆ. ಅದು ಕಾನ್ಸ್ಟಿಟ್ಯೂಷನ್ಗೆ ವಿರುದ್ಧವಾಗಿರ್ತಕ್ಕಂಥ ಜಾಹೀರಾತುಗಳು. ನಿಮ್ ಜಾಹೀರಾತು ವಿರುದ್ಧ ಬಿಜೆಪಿ ಕೊಟ್ಟಂತ ಜಾಹೀರಾತುಗಳು ಎಲ್ಲ ಹೇಳಿದ್ದಾರೆ. ನೀವೇನ್ ಹೇಳಿದಿರಿ ಅದು ಉಲ್ಟಾ ಹೇಳಿದ್ದಾರೆ. ನಮ್ಗೆ ಟ್ಯಾಕ್ಸ್ ನಾವು ಕೊಡ್ತಾ ಇದೀವಿ ಇದೆಲ್ಲ ಅಂತ. ಎಲ್ಲ ಸುಳ್ಳುಗಳು. ಟ್ಯಾಕ್ಸ್ ಕೊಟ್ಟಿದ್ರೆ ನಾವ್ ಯಾಕೆ ಕೇಳ್ತಾ ಇದ್ದೋ? ಬರಗಾಲಕ್ಕೆ ಪರಿಹಾರ ಕೊಟ್ಟಿದ್ರು ನಾವೇ ಸುಪ್ರೀಂ ಕೋರ್ಟ್ಗೆ ಯಾಕೆ ಸುಪ್ರೀಂ ಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನವರು ಡೈರೆಕ್ಷನ್ ಯಾಕೆ ಕೊಡ್ತಿದ್ರು? ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ನಾವು ಕೇಂದ್ರ ಸರ್ಕಾರಕ್ಕೆ ಹೇಳಿ ಕೊಡ್ಕೊಡ್ತೀವಿ ಅಂತ ಯಾಕೆ ಸಬ್ಮಿಷನ್ ಮಾಡ್ತಿದ್ರು? ಅವರು ಸುಳ್ಳು ಹೇಳ್ತಾರೆ.
ನಿರ್ಮಲಾ ಸೀತಾರಾಮನ್ ಸುಳ್ಳು ಹೇಳ್ತಾರೆ, ಅಮಿತ್ ಶಾ ಸುಳ್ಳು ಹೇಳ್ತಾರೆ, ಬಟ್ ಅವ್ರೊಂದು ನರೇಂದ್ರ ಜಾಹೀರಾತು ಮೋದಿ ಸುಳ್ಳು ಹೇಳ್ತಾರೆ. ಸರ್ ಅವ್ರೊಂದು ಜಾಹೀರಾತು ಪಿಕ್ ಪ್ಯಾಕೆಟ್ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಪಿಕ್ ಪ್ಯಾಕೆಟ್ ಮಾಡ್ತಾ ಇದೆ. ನಾವು ಮಾಡ್ಬೋದು ಹೆಂಗಿರ್ತದೆ? ಈಗ ಯಾರೋ ಚಿಲ್ಲರೆಗಳು ಹೇಳ್ದಕ್ಕೆಲ್ಲ ಉತ್ತರ ಕೊಡಕ್ಕಾಗಲ್ಲ ನಾನು. ಪಿಕ್ ಪಾಕೆಟ್ ಅಂದ್ರೆ ಏನು? ವಾಟ್ ಡಸ್ ಇಟ್ ಮೀನ್? ಗಂಡಸರು ಜೋಬಿನ ತಗೊಳ್ತಾ ಇದ್ದೀರಾ ಅಂತ ಅವ್ರ ಅರ್ಥದ ಪಿಕ್ ಪ್ಯಾಕೆಟ್ ಅಂತ. ಅವ್ರ ಅರ್ಥದ ಪಿಕ್ ಪ್ಯಾಕೆಟ್ ಗಂಡಸರು ಜೋಬಿನ ಯಾವುದು ಅದು ಗಂಡಸಿನ ಜೇಬಿನಲ್ಲಿ ತಗೊಳ್ಳೋದು? ಯಾವ್ದ್ರಿ? ಯಾವ್ದು ಹೇಳಿದ್ರೆ ಟ್ಯಾಕ್ಸ್ಗಳ ವಿಚಾರದಲ್ಲಿ ಯಾವ ಟ್ಯಾಕ್ಸ್ ಅಮ್ಮ ಹೇಳುದು? ಅವರು ಮದ್ಯದ ಟ್ಯಾಕ್ಸ್ ಹೇಳಿದ್ದಾರೆ. ಮದ್ಯದ ಟ್ಯಾಕ್ಸ್ ಹೇಳಿದ್ದಾರೆ. ಮದ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ ನಾವು. ಮದ್ಯದ ಟ್ಯಾಕ್ಸ್ ಏನು ಹೆಚ್ಚು ಮಾಡಿಲ್ಲ. ಮದ್ಯದ ಟ್ಯಾಕ್ಸ್ ಹೆಚ್ಚು ಮಾಡಿಲ್ಲ. ಯಾವ ಟ್ಯಾಕ್ಸ್ ಹೆಚ್ಚು? ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.